Next, from here you have to answer it 6 to 8 sentences. 6ರಿಂದ 8 ವಾಕ್ಯದಲ್ಲಿ ಉತ್ತರವನ್ನ ಬರಿಬೇಕು. What were the achievements of ರಾಜ ಒಡೆಯರ್? ರಾಜ ಒಡೆಯರ್ ಅವರ ಸಾಧನೆಗಳು ಏನು ಅಂತ ಕೇಳಿದ್ದಾರೆ. ಅವರ ಆಡಳಿತದಲ್ಲಿ ನಡೆದಿರುವಂತಹ ಪ್ರಮುಖ ಘಟನೆಗಳು ಏನು ಅನ್ನೋದನ್ನ ನೀವು ಬರಿಬೇಕಾಗುತ್ತೆ. ಸೊ ರಾಜ ಒಡೆಯರ್ whose tenure was from 1578 to 1617. 1578ರಿಂದ 1617ರವರೆಗೆ ಅವರ ಆಡಳಿತವನ್ನ ನಡೆಸ್ತಾರೆ. ದ ಅಚೀವ್ಮೆಂಟ್ಸ್ ಆಫ್ ರಾಜ ಒಡೆಯರ್ ಆರ್ ದ ಫಸ್ಟ್ ಒನ್, ದ ಕ್ರೆಡಿಟ್ ಆಫ್ ಎಕ್ಸ್ಪ್ಯಾಂಡಿಂಗ್ ದ ಸ್ಮಾಲ್ ಪಲೇಪಟ್ಟು ಇಂಟು ಅ ಲಾರ್ಜ್ ಮೈಸೂರ್ ಗೋಸ್ ಟು ಹಿಮ್. ಸೊ ಕ್ರೆಡಿಟ್ ಅಂತಂದ್ರೆ ಇಲ್ಲಿ ಎಕ್ಸ್ಪ್ಯಾಂಡಿಂಗ್ ಅಂತಂದ್ರೆ ವಿಸ್ತರಣೆ. ಮೈಸೂರು ಸಂಸ್ಥಾನ ಪಲೇಪಟ್ಟು ತುಂಬಾ ಚಿಕ್ಕದಾದಂತಹ ಒಂದು ಸಂಸ್ಥಾನವಾಗಿತ್ತು ಮೈಸೂರು. ಅದನ್ನ ದೊಡ್ಡದಾದಂತಹ ಮೈಸೂರು ಸಂಸ್ಥಾನವಾಗಿ ವಿಸ್ತರಣೆ ಮಾಡಿದಂತಹ ಕ್ರೆಡಿಟ್ ಯಾರಿಗೆ ಸಿಗುತ್ತೆ? ರಾಜ ಒಡೆಯರವರಿಗೆ ಸಿಗುತ್ತೆ. ಅಂದ್ರೆ ಏನರ್ಥ? ಅವರು ಚಿಕ್ಕ ಸಂಸ್ಥಾನವನ್ನಾಗಿ ವಿಸ್ತರಣೆಯನ್ನ ಮಾಡ್ತಾರೆ. ಓಕೆ, ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮುಖ್ಯವಾದಂತಹ ಒಂದು ಸಾಧನೆ. ಇಟ್ಸ್ ಅ ಫಸ್ಟ್ ಅಚೀವ್ಮೆಂಟ್. ಸೆಕೆಂಡ್ ಒನ್, ಶ್ರೀರಂಗಪಟ್ಟಣ ವಾಸ್ captured from the representative of Vijayanagara and made it as his capital. He captured Srirangapatna from Vijayanagara Samsthana and he made his capital Srirangapatna as his capital. ಶ್ರೀರಂಗಪಟ್ಟಣವನ್ನ ವಿಜಯನಗರದಿಂದ ಕ್ಯಾಪ್ಚರ್ ಮಾಡಿಕೊಂಡು, ಅದನ್ನ ವಶಪಡಿಸಿಕೊಂಡು, ಕ್ಯಾಪ್ಚರ್ ಅಂತಂದ್ರೆ ಏನು ಮಕ್ಕಳೇ? ವಶಪಡಿಸಿಕೊಳ್ಳುವುದು. ವಶಪಡಿಸಿಕೊಂಡು ಅದನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಳ್ತಾರೆ. ಹಿ ಮೇಡ್ ಶ್ರೀರಂಗಪಟ್ಟಣ ಆಸ್ ಹಿಸ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್, ಫರ್ದರ್ the surrounding areas were occupied and expanded his kingdom. ಶ್ರೀರಂಗಪಟ್ಟಣವನ್ನ ರಾಜಧಾನಿ ಮಾಡ್ಕೊಂಡಿದ್ದಷ್ಟೇ ಅಲ್ಲದೆ he captured the surrounding area, ಸುತ್ತಮುತ್ತಲಿನ ಪ್ರದೇಶವನ್ನ ವಶಪಡಿಸಿಕೊಳ್ತಾರೆ. ಓಕೆ, ವಶಪಡಿಸಿಕೊಂಡು ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ತಾರೆ. So he captured the surrounding areas of Srirangapatna and expanded his kingdom. Fourth one, he revived the temples of Srirangapatna. ಶ್ರೀರಂಗಪಟ್ಟಣದ ಮೈಸೂರು ಅಂಡ್ ಮೇಲುಕೋಟೆ. ಶ್ರೀರಂಗಪಟ್ಟಣ, ಮೈಸೂರು ಮತ್ತು ಮೇಲುಕೋಟೆಯ ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸ್ತಾರೆ. ರಾಜಮುಡಿ, ದ ಕ್ರೌನ್ ವಾಸ್ ಆಫರ್ಡ್ ಟು ಲಾರ್ಡ್ ಚಲುವನಾರಾಯಣ ಸ್ವಾಮಿ. ಚಲುವನಾರಾಯಣ ಸ್ವಾಮಿಗೆ, ಮೈಸೂರು ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿಗೆ ಕಿರೀಟವನ್ನ, ವಜ್ರಖಚಿತ ಕಿರೀಟ, ರಾಜಮುಡಿಯನ್ನ ಅರ್ಪಿಸ್ತಾರೆ. Okay. Sixth one, he started the Navaratri festival of Mysore province in Srirangapatna. ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಪ್ರಾಂತ್ಯದ, ಪ್ರಾವಿನ್ಸ್ ಅಂತಂದ್ರೆ ಏನು ಮಕ್ಕಳೇ? ಪ್ರಾಂತ್ಯ. ಮೈಸೂರು ಪ್ರಾಂತ್ಯದ ದಸರಾ ಹಬ್ಬ, ನಾಡ ಹಬ್ಬ ದಸರಾ, ಅದನ್ನ ಶುರು ಮಾಡ್ತಾರೆ. ಯಾರು? ರಾಜ ಒಡೆಯರವರು. These are the achievements of ರಾಜ ಒಡೆಯರ್. ಇವು ರಾಜ ಒಡೆಯರ್ ಅವರ ಸಾಧನೆಗಳು.